ಇಡೀ ವಾರದ 12 ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾ ಇದ್ರು. ಈಗ ಕೊನೆ 3 ರಾಶಿಗಳು ಉಳಿದಿರೋದು ಮಕರ, ಕುಂಭ, ಮೀನ ಶಾಸ್ತ್ರಿಗಳೇ. ಇನ್ನು ಮಕರ ರಾಶಿಯವರಿಗೆ ಹೇಗಿದೆಯಪ್ಪ ಅಂತಂದರೆ, ಆತ ಕರ್ಮಸ್ಥಾನಕ್ಕೆ ಬರ್ತಾ ಇದ್ದಾನೆ. ಅದು ಕೂಡ ಮಾಲವ್ಯ ಯೋಗ ಬಹಳ ವಿಶೇಷವಾಗಿದೆ. ಅಲ್ಲಿ ಸುಹೃತ್ ಸುಖಿತ ವೃತ್ತಿಂ ಪ್ರಭುಂ ಅಂತೆಲ್ಲ ಹೇಳುತ್ತೆ. ಹೀಗಾಗಿ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ. ಒಂದು ಅಧಿಕಾರ ಬರ್ತಕ್ಕಂಥದ್ದು, ಕೆಲಸದಲ್ಲಿ ಒಂದು ವಿಶೇಷವಾದ ಒಂದು ಗೌರವ, ಸ್ಥಾನಮಾನ, ಪ್ರತಿಷ್ಠೆ, ಯಾವುದೋ ಒಂದು ಪ್ರಶಸ್ತಿ ಸಂದಾಯವಾಗ್ತಕ್ಕಂಥದ್ದು. ಈ ರೀತಿಯ ಶುಭ ಶುಕ್ರ ಹಾಗೆ ಅಲ್ವಾ, ವೈಭವ ತಂದು ಕೊಡ್ತಾನೆ. ಅದು ಎಲ್ಲಿ ಅಂದರೆ ನೀವು ಮಾಡೋ ಕೆಲಸಕ್ಕೆ ವಿಶೇಷವಾದ ಗೌರವ ಸಿಗ್ತಕ್ಕಂಥದ್ದು. ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ವಸ್ತುತಃ ಕೆಲಸಗಳಲ್ಲಂತೂ ಹೊಸ ಕೆಲಸಕ್ಕೆ ಆಹ್ವಾನ ಬರ್ತಕ್ಕಂಥದ್ದು. ಈ ರೀತಿಯ ಶುಭ ಫಲ ಇದೆ. ಆರೋಗ್ಯದ ಸ್ವಲ್ಪ ವ್ಯತ್ಯಾಸ, ತಲೆನೋವು ಬರತಕ್ಕಂಥದ್ದು, ಶಿರೋಬಾಧೆ, ಕಣ್ಣಿನ ಬಾಧೆ ಬರುವ ಸಾಧ್ಯತೆ ಇದೆ. ಅದು ನಿಮಗೆ ಮಂಗಳವಾರ ಬುಧವಾರ ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರಲಿ. ಇನ್ನು ವಾರಾಂತ್ಯ ಗಮನಿಸ್ಕೊಂಡ್ರೆ, ಗುರುವಾರದಿಂದ ಮುಂದೆ ಏನಪ್ಪ ಅಂತಂದರೆ, ವಿದೇಶ ವಹಿವಾಟಿನ ಅನುಕೂಲ ಚೆನ್ನಾಗಿದೆ. ವೃತ್ತಿಯಲ್ಲಿ ವಿಶೇಷ ಅನುಕೂಲಗಳು, ಶುಭ ಫಲ ಖಂಡಿತ ಇದೆ. ಆಹಾರ ಹಣ ವ್ಯತ್ಯಾಸ ಆಗಬಹುದು, ಸ್ವಲ್ಪ ಹುಷಾರು. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ಮಕ್ಕಳಲ್ಲಿ ಪ್ರೀತಿ ವಿಶ್ವಾಸಗಳು, ಮಕ್ಕಳಿಂದ ಸಹಕಾರ ಉಂಟಾಗ್ತಕ್ಕಂಥದ್ದು, ಸ್ತ್ರೀಯರಿಗೆ ಬುದ್ಧಿ ಚುರುಕಾಗ್ತಕ್ಕಂಥದ್ದು, ಈ ರೀತಿಯಲ್ಲಿ ಶುಭ ಫಲ ಹೆಚ್ಚಾಗಿದೆ. ಅನ್ಯೋನ್ಯ ತಾಯಿ ಮಕ್ಕಳಲ್ಲಿ ಒಂದು ಅನ್ಯೋನ್ಯ ಬಾಂಧವ್ಯ ಇರುತ್ತೆ. ಕಾರ್ತಿಕ ಪೌರ್ಣಮಿ ನಿಮ್ಮ ಪಾಲಿಗೆ ತುಂಬ ವಿಶಿಷ್ಟವಾದ ದಿವಸ. ಆ ದಿವಸ ತಪ್ಪದೆ ಲಲಿತಾ ಸಹಸ್ರನಾಮ ಇತ್ಯಾದಿ ಹೇಳ್ಕೊಳ್ಳಿ, ಅದರಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಇನ್ನು ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನಕ್ಕೆ ಶುಕ್ರ ಬರ್ತಾ ಇದ್ದಾನೆ. ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದರೆ ಭಾಗ್ಯೇಶೇ ಭಾಗ್ಯ ಭಾವಸ್ಥೆ ಬಹುಭಾಗ್ಯ ಸಮನ್ವಿತ ಅಂತ. ಹೀಗಾಗಿ ಅನೇಕ ಬಗೆಯ ಶುಭ ಫಲಗಳು ಶುಕ್ರನಿಂದಾಗಿ ನಿಮಗೆ ಉಂಟಾಗುತ್ತೆ. ವೃತ್ತಿಯಲ್ಲಿ ಅನುಕೂಲ, ಲಾಭ, ಔಷಧ ವ್ಯಾಪಾರದಲ್ಲಿ ವಿಶೇಷವಾದ ಲಾಭ, ವಸ್ತ್ರಾಲಂಕಾರ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ವ್ಯಯ, ಅಲದಾಟ ಕೂಡ ಇದೆ. ಅದಿರಲಿ, ಪರವಾಗಿಲ್ಲ. ಲಾಭ ಬರ್ತಾ ಇರಲಿ, ಅಲದಾಟ ಎರಡೂ ಇರಬೇಕು. ಎರಡೂ ಬೇಕು. ಸಂಪಾದನೆಯೂ ಮಾಡಬೇಕು, ಖರ್ಚು ಮಾಡಬೇಕು. ಅದೇ ಜೀವನ. ನಾವು ಈ ಒಂದು 5 ವರ್ಷದಲ್ಲಿ ಎಲ್ಲ ಸಂಪಾದನೆ ಮಾಡ್ಕೊಂಬಿಟ್ಟು ಮುಂದಿನ 20 ವರ್ಷ, ಇದು ಖಂಡಿತ ಸುಳ್ಳು. ಪ್ರತಿ ದಿವಸ ಆಯಾ ದಿವಸದ ದುಡಿಬೇಕು, ಆಯಾ ದಿವಸದ ಖರ್ಚು ಮಾಡಬೇಕು. ಇದೇ ಜೀವನ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಂದು ಸುಖಿ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಕೂಡ ಚೆನ್ನಾಗಿದೆ. ಶುಕ್ರನ ಸಂಚಾರ, ಕರ್ಮಾಧಿಪತಿಯ ಬಲ, ಇವೆಲ್ಲ ಚೆನ್ನಾಗಿರೋದ್ರಿಂದ ನಿಮಗೆ ಚೆನ್ನಾಗಿದೆ. ಆತಂಕ ಬೇಡ. ಪ್ರಾರಂಭದಲ್ಲಿ ಸ್ವಲ್ಪ ಕುಟುಂಬದಲ್ಲಿ ಹಿರಿಯರ ಜೊತೆಗೆ ಸ್ವಲ್ಪ ಜಗಳ ಕಲಹ ಆಗ್ಬೋದು, ಹುಷಾರು. ಇನ್ನು ವಾರ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಕುಂಭರಾಶಿಯವರಿಗೆ ಸ್ವಲ್ಪ ವೃತ್ತಿಯಲ್ಲಿ ಅಸಮಾಧಾನ, ವಿಘ್ನಗಳು ಬರ್ತಕ್ಕಂಥದ್ದು, ಸ್ನೇಹಿತರು ಬಂಧುಗಳ ಸಹಕಾರ ಚೆನ್ನಾಗೇ ಇದೆ. ಚಂದ್ರನಿಂದಾಗಿ ಕೃಷಿಕರಿಗೆ ತುಂಬ ಚೆನ್ನಾಗಿದೆ, ಹೈನುಗಾರರಿಗೆ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಅಲ್ಲಿ ವೃಷಭ ಕ್ಷೇತ್ರದಲ್ಲಿ ಚಂದ್ರ ಸಂಚಾರವಾದರೆ ಹೈನು ಕ್ಷೇತ್ರದವರಿಗೆ ವಿಶೇಷ ಲಾಭ ಅಂತ ಹೇಳಿ ತುಂಬ ಚೆನ್ನಾಗಿದೆ. ವಾಹನ ವ್ಯಾಪಾರ ಆಗಿರಬಹುದು, ಅಥವಾ ವಾಹನ ಓಡಿಸ್ತಕ್ಕಂಥವ್ರು, ಚಾಲಕರಿಗೆ ಬಹಳ ವಿಶೇಷವಾದ ಲಾಭಗಳು ಬರ್ತಕ್ಕಂಥದ್ದು. ಜಲಯಾನ, ನೌಕಾಯಾನ, ಇವೆಲ್ಲ ತುಂಬ ಚೆನ್ನಾಗಿದೆ. ಒಟ್ಟಾರೆಯಾಗಿ ಚೆನ್ನಾಗಿದೆ. ಪ್ರಾರ್ಥನೆಗೆ ಏನು ಮಾಡಬಹುದಪ್ಪ ಅಂತಂದರೆ, ಅನ್ನಪೂರ್ಣೇಶ್ವರಿ ಸುಬ್ರಹ್ಮಣ್ಯ ಸ್ವಾಮಿಗೆ ಬೆಲ್ಲ ಸಮರ್ಪಣೆ ಮಾಡಿ. ವಾರದ ಆದಿಯಲ್ಲಿ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆಯನ್ನು ಮಾಡಿ. ಚಂದ್ರ ಶನಿ ಒಟ್ಟಾದರೆ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಹುಷಾರು. ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಆಲಸ್ಯ, ಅಸಮಾಧಾನ, ಕಾರ್ಯ ವಿಳಂಬ, ಇವುಗಳು ಕಾರಣದಿಂದ ಏನಪ್ಪ ಅಂದರೆ ಚಂದ್ರ ಶನಿ ಒಟ್ಟಾಗಿದ್ದಾರೆ. ಹೀಗಾಗಿ ತುಂಬ ನಿದ್ರೆನೇ ಬಂದಿಲ್ಲ ರಾತ್ರಿ ಎಲ್ಲ ಅಂತ ಹೀಗೆ ನೀವು ತುಂಬ ಒದ್ದಾಡೋ ಸಾಧ್ಯತೆ ಇದೆ, ಹುಷಾರು. ವಿದೇಶ ವಹಿವಾಟಿನ ಅನುಕೂಲ ಚೆನ್ನಾಗಿದೆ, ಸೌಕರ್ಯಗಳಿದ್ದಾವೆ. ಕುಟುಂಬ ಆಹಾರದಲ್ಲೂ ಪರವಾಗಿಲ್ಲ, ಅನುಕೂಲದ ವಾತಾವರಣ ಕಾಣ್ತಿರೋ ತೊಂದರೆ ಇಲ್ಲ. ಆದರೆ ಸ್ವಲ್ಪ ಎಚ್ಚರ, ಆಲಸ್ಯದಿಂದ ಹೊರಗೆ ಬರಬೇಕು, ಅದು ಬಹಳ ಮುಖ್ಯವಾದದ್ದು. ಕೆಲಸ ಕಾರ್ಯಗಳಲ್ಲೆಲ್ಲ ಅನುಕೂಲ ಇದೆ, ಆತಂಕ ಬೇಡ, ಚೆನ್ನಾಗಿದೆ. ಶುಕ್ರ ಅಷ್ಟಮಕ್ಕೆ ಬಂದಾಗ ಏನಪ್ಪ ಅಂದರೆ ದೀರ್ಘಾಯುಷ್ಯ ಅಂತ ಹೇಳಿದೆ. ತುಂಬ ಒಳ್ಳೆಯ ಫಲ ಹೇಳಿದೆ ಶುಕ್ರನಿಗೆ 8ನೇ ಮನೆಯಲ್ಲಿ, ಶಾಸ್ತ್ರದ ಮಾತು. ಹೀಗಾಗಿ ಶುಕ್ರ ಸಂಚಾರ ನಿಮಗೆ ಒಳ್ಳೆಯ ಅನುಕೂಲ. ಯಾರೋ ಆರೋಗ್ಯ ಹದಗೆಟ್ಟಿತ್ತು, ಹಾಸ್ಪಿಟ್ಲಲ್ಲಿದ್ದರೆ ಹೊರಗೆ ಬರ್ತೀರಾ. ಅಪ್ಪ ICUಲಿದ್ದರೆ ಹೊರಗೇನು ಡಿಸ್ಚಾರ್ಜ್ ಆಗೋ ಮಟ್ಟಕ್ಕೆ ಬಂದುಬಿಟ್ಟು ಕೊನೆಗೆ ಮನೆಗೆ ಬಂದು ನೆಮ್ಮದಿಯಾಗಿದ್ದೀನಿ ಅನ್ನೋ ಥರ, ಆ ಥರ ಆಗಿಬಿಡುತ್ತೆ. ಚೆನ್ನಾಗಿದೆ. ಇನ್ನು ವಾರಾಂತ್ಯ ಗಮನಿಸ್ಕೊಂಡ್ರೆ, ವಾರಾಂತ್ಯದಲ್ಲಿ ಸ್ವಲ್ಪ ತಂದೆ ಮಕ್ಕಳಲ್ಲಿ ಮನಸ್ತಾಪ ಬರಬಹುದು, ಸ್ವಲ್ಪ ಹುಷಾರು. ಅದರ ಹೊರತಾಗಿ ಉಳಿದಾಗೆಲ್ಲ ಚೆನ್ನಾಗಿದೆ. ಸೇವಕರ ಸಹಾಯ, ಸಹೋದರ ಸಹಕಾರ, ಇನ್ಯಾರೋ ಒಳ್ಳೆಯ ಸಲಹೆ ಉಪದೇಶ ಕೊಟ್ಟರೆ ಅದರಿಂದ ನಿಮಗೆ ಹಿತವಾಗ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಲಾಭ ತುಂಬ ಚೆನ್ನಾಗಿದೆ. ಯಾಕೆಂದರೆ ಚಂದ್ರ ಒಳ್ಳೆಯ ಫಲ ತಂದು ಕೊಡ್ತಾನೆ, ಸಂಶಯ ಬೇಡ. ಪ್ರಾರ್ಥನೆಗೆ ನಿಮಗೆ ಈಶ್ವರ ಸನ್ನಿಧಾನದಲ್ಲಿ ಒಂದು ವಿಶೇಷ ರುದ್ರಾಭಿಷೇಕ ಮಾಡಿಸಿ. ಪೌರ್ಣಮಿ ದಿವಸ ನೀವು ಕೂಡ ಶಿವನಿಗೆ ವಿಶೇಷವಾದ ಅಲಂಕಾರವನ್ನು ಅಥವಾ ಬಿಲ್ವಾರ್ಚನೆಯನ್ನು ಮಾಡಿಸಿ. ಅದು ಬಹಳ ವಿಶೇಷವಾದ ಫಲ ಕೊಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.